ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 59. ಅಮ್ಮ ಅಪ್ಪ ರೆಡಿನಾ ಎಂದವಳಿಗೆ. ಮೊದಲು ಊಟ ಮಾಡು ಚಿನ್ನು, ಆಮೇಲೆ ಹೋಗೋಣ ಎಂದರು ಮೃದುಲಾರವರು. ತಾನು ಊಟ ಮಾಡುವ ತನಕ ತಾಯಿ ಬಿಡಲಾರರು ಎಂದು ಅರಿತವಳು ಸರಿ ಎಂದು ಊಟಕ್ಕೆ ಕುಳಿತಳು. ಊಟವಾದ ಬಳಿಕ ಕ್ಯಾಬ್ ಕೂಡ ಬಂತು. ಮೂವರು ಆಸ್ಪತ್ರೆಯ ದಾರಿ ಹಿಡಿದರು. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್ ಎಂದವಳಿಗೆ. ಎಸ್, ಒಳಗೆ ಬನ್ನಿ ಎಂದರು ಡಾಕ್ಟರ್ ರಮೇಶ್. ಸ್ವಲ್ಪ ಹೊತ್ತಿಗೆ ಮುಂಚೆ ಹಿತ್ ಕಾಲ್ ಮಾಡಿದ್ದ ಎಂದವರು. ಹೇಗಿದ್ದೀರಾ ಮಿಸ್ಟರ್ ಮುರಳಿ ಎಂದು ಕೇಳಿದರು ಮುರಳಿಯವರನ್ನು ನೋಡಿ. ಐ ಆಮ್ ಫೈನ್ ಡಾಕ್ಟರ್ ಎಂದು ಉತ್ತರಿಸಿದವರು ಮುಗುಳ್ನಾಗಿ ಬೀರಿದರು. ನರ್ಸನ್ನು ಕರೆದವರು ಇವರಿಗೆ ಫಿಸಿಯೋಥೆರಪಿ ಮಾಡುವಲ್ಲಿ ಕರ್ಕೊಂಡು ಹೋಗಿ ಎಂದರು. ಥ್ಯಾಂಕ್ ಯು ಡಾಕ್ಟರ್ ಎಂದವಳೆ ತಂದೆಯನ್ನು ಕರೆದುಕೊಂಡು ಹೋದಳು. ಫಿಸಿಯೋಥೆರಪಿ ಮಾಡಿದ ನಂತರ ಮೂವರು ಮನೆಗೆ ಮರಳಿದರು. ಶ್ರೀಹಿತ್ ಶ್ರೀಯಾಳಿಗೆ ಕರೆ ಮಾಡಿದವನೇ ಮುರಳಿಯವರ ಬಗ್ಗೆ ವಿಚಾರಿಸಿದ. ಅಪ್ಪ ಆರಾಮಾಗಿದ್ದಾರೆ ಹಿತ್ ಎಂದವಳು ತನ್ನ ತಂದೆಯ ಕೈಗೆ ಮೊಬೈಲ್ ನೀಡಿದಳು. ಅಪ್ಪ ಹಿತ್ ಮಾತಾಡಿ ಎಂದಳು. ಹಲೋ ಹಲೋ ಮಾವ, ಫಿಸಿಯೋಥೆರಪಿ ಆಯಿತಾ? ಹೌದಪ್ಪ, ಈಗ ಸ್ವಲ್ಪ ಕಾಲಿಗೆ ಆರಾಮ ಅನಿಸ್ತಿದೆ. ಈಗ ಆಫೀಸಲ್ಲಿದೆಯಾ? ಹೌದು ಮಾವ. ಮತ್ತು ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಸರಿ ಮಾವ, ಆಮೇಲೆ ಕಾಲ್ ಮಾಡ್ತೇನೆ. ಬಾಯ್. ಬಾಯ್ ಕಣಪ್ಪ. ಕರೆಸ್ತಾಗಿ ತಗೊಂಡಿದ್ದು. ಪುಟ್ಟ, ಸರಿ ನೀನು ಬೇಕರಿಗೆ ಹೋಗು, ನನ್ನನ್ನು ನೋಡ್ಕೊಳ್ಳೋದಕ್ಕೆ ನಿಮ್ಮಮ್ಮ ಇದ್ದಾಳಲ್ವಾ ಎಂದರು ಮುರಳಿಯವರು. ಅವರ ಮಾತಿಗೆ ತಲೆ ಆಡಿಸಿದವಳು ತನ್ನ ತಾಯಿಗೆ ಹೇಳಿ ಬೇಕರಿಯ ಕಡೆಗೆ ಹೊರಟಳು. ಶ್ರೀ, ಹಾಸ್ಪಿಟಲ್ಗೆ ಹೋಗಿ ಬಂದ್ಯಾ? ಹೌದು ಪ್ರೇಕ್ಷಾ ಎಂದವಳು ತನ್ನ ಕೆಲಸದ ಕಡೆ ಗಮನ ಹರಿಸಿದಳು. ಅವತ್ತಿನ ದಿನದ ಕೆಲಸ ಮುಗಿಸಿ ಮನೆಗೆ ಹೊರಟ ಪ್ರೇಕ್ಷಾ ಮೊದಲು ಫ್ರೆಶ್ ಆಗಿ ಬಂದವಳೆ ನೇರ ತನ್ನ ಪಕ್ಕದ ಮನೆಗೆ ಹೋದಳು. ಕರೆಗಂಟೆಯ ಸದ್ದು ಕೇಳಿ ಬಾಗಿಲು ತೆರೆದ ಕವಿತಾರವರಿಗೆ ಎದುರು ನಿಂತಿದ್ದ ಪ್ರೇಕ್ಷಾ ಕಂಡಳು. ಪ್ರೇಕ್ಷಾ, ನೀನಾ? ಬಾಮ್ಮ ಒಳಗೆ ಎಂದು ಮನೆಯೊಳಗೆ ಆಹ್ವಾನಿಸಿದವರು ಅವಳಿಗೆ ಕೂರಲು ಹೇಳಿ ಸೋಫಾದ ಕಡೆಗೆ ಕೈ ತೋರಿಸಿದರು. ಸೋಫಾದಲ್ಲಿ ಕುಳಿತವಳು ಸುತ್ತಲೂ ಕಣ್ಣಾಡಿಸಿದಳು. ಏನಮ್ಮ ಇವತ್ತು ನಮ್ಮ ಮನೆ ಕಡೆ ಬಂದಿದ್ಯಾ? ಯಾವತ್ತೂ ಪ್ರೇಕ್ಷಾ ಬರದೇ ಇದ್ದುದನ್ನು ನೆನೆದು ಹೇಳಿದರು ಕವಿತಾರವರು. ಅವರ ಮಾತಿಗೆ, ಆಂಟಿ, ಅದು ಪ್ರವೀಣ್ ಮನೇಲಿಲ್ವಾ? ಅವನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಎಂದಳು. ನಗು ಬಂದರು ತಡೆದುಕೊಂಡವರು. ಅವನ ಮೇಲೆ ಬಾಲ್ಕನಿಲಿದ್ದಾನೆ, ಹೋಗಮ್ಮ ಎಂದರು. ಓಕೆ ಆಂಟಿ ಎಂದವಳು ಬಾಲ್ಕನಿಯತ್ತ ಹೆಜ್ಜೆ ಹಾಕಿದಳು. ಅವಳು ಹೋದ ದಿಕ್ಕನ್ನೇ ನೋಡುತ್ತಾ ಕೆಲವು ದಿನಗಳ ಹಿಂದೆ ನಡೆದ ಘಟನೆಯನ್ನು ನೆನಪಿಸಿಕೊಂಡರು ಕವಿತಾರವರು. ಅವತ್ತು ತಮ್ಮ ಮಗನಿಗೆ ಕಾಫಿ ಕೊಡಲು ಬಾಲ್ಕನಿಯತ್ತ ಹೋದ ಕವಿತಾರವರಿಗೆ ಅವನು ಕದ್ದು ಮುಚ್ಚಿ ಪ್ರೇಕ್ಷಾಳನ್ನು ನೋಡುತ್ತಿರುವುದು ಗಮನಕ್ಕೆ ಬಂದಿತ್ತು. ಪ್ರವಿ, ಕಾಫಿ ತಗೋ ಎಂದವರು ಅವನ ಕೈಗೆ ಕಾಫಿ ಕಪ್ ನೀಡಿದರು. ಕಾಫಿ ಹೀರುತ್ತಾ ಪದೇ ಪದೇ ಎದುರು ಮನೆಯ ಬಾಲ್ಕನಿಯತ್ತ ನೋಡುತ್ತಿದ್ದವನಿಗೆ, ನಿನ್ನ ಜೊತೆ ಮುಖ್ಯವಾದ ವಿಷಯ ಮಾತಾಡಬೇಕು ಕಣು ಎಂದರು. ಹಾಂ ಹೇಳಮ್ಮ. ಅದು ನಿಂಗೂ ಮದುವೆ ವಯಸ್ಸಾಯಿತು. ನಾನು ನಿಂಗೋಸ್ಕರ ಒಂದು ಹೆಣ್ಣು ನೋಡಿದ್ದೇನೆ ಎಂದಾಗ ಕುಡಿಯುತ್ತಿದ್ದ ಕಾಫಿ ನೆತ್ತಿಗೇರಿ ಕೆಮ್ಮತೊಡಗಿದ. ನಿಧಾನ ಕಣು ಎಂದವರು ಅವನ ತಲೆ ತಟ್ಟತೊಡಗಿದರು. ಅಮ್ಮ, ಅದು ನನಗೆ ಈಗಲೇ ಮದುವೆ ಬೇಡ, ನಾನು ಲೈಫಲ್ಲಿ ಸೆಟ್ಲ್ ಆಗಬೇಕು ಎಂದವನ ತಲೆಗೆ ಮೊಟಕಿದವರು, ನಮಗಿರೋದು ನೀನೊಬ್ಬನೇ, ನಿನಗೋಸ್ಕರ ನಿಮ್ಮಪ್ಪ ಆಸ್ತಿ ಮಾಡಿಟ್ಟಿದ್ದಾರೆ, ಅಷ್ಟು ಸಾಲದು ಅಂತ ನಿಂಗೂ ಒಳ್ಳೆ ಕೆಲಸ ಇದೆ, ಇನ್ಯಾಕೋ ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ ಸುಳ್ಳು ಹೇಳ್ತೀಯಾ ಎಂದರು. ತಲೆ ತಗ್ಗಿಸಿ ನಿಂತವನನ್ನು ನೋಡಿ, ಪ್ರವಿ, ನೀನು ಯಾರನ್ನಾದರೂ ಪ್ರೀತಿಸ್ತಿದ್ಯಾ ಎಂದು ಪ್ರಶ್ನಿಸಿದರು. ಕ್ಷಣ ತಬ್ಬಿಬ್ಬಾದವನು ಸಾವರಿಸಿಕೊಂಡು, ಇಲ್ಲ ಹಾಗೇನಿಲ್ಲ ಎಂದನು. ಹಾಗಾದರೆ ನಾನು ನೋಡಿರೋ ಹುಡುಗಿಯನ್ನು ಮದುವೆ ಆಗು ಎಂದು ಕಡಾಖಂಡಿತವಾಗಿ ನುಡಿದರು. ಇಲ್ಲಮ್ಮ, ನನ್ನಿಂದ ಆಗಲ್ಲ. ಅದೇ ಯಾಕಾಗಲ್ಲ ಅಂತ ಸರಿಯಾದ ಕಾರಣ ಹೇಳು. ಪ್ರೇಕ್ಷಾಳನ್ನು ಪ್ರೀತಿಸ್ತಿದ್ದೇನೆ ಅಂತ ಹೇಳು ಎಂದಾಗ, ಹಾಂ ಎಂದವ ತಕ್ಷಣ ನಾಲಗೆ ಕಚ್ಚಿದ. ಅಮ್ಮ, ಅದು ಎಂದಾಗ ಅವನ ಕಿವಿ ಹಿಂಗಿದ್ದವರು, ನನ್ನ ಹತ್ರ ಯಾಕೆ ವಿಷಯನ ಮುಚ್ಚಿಟ್ಟೆ, ನಾವೇನಾದರೂ ಬೇಡ ಅಂತಿದ್ವಾ ಎಂದವರಿಗೆ, ಅದು ಹಾಗಲ್ಲಮ್ಮ, ಅವಳಿಗೆ ನಾನು ಇಷ್ಟನೋ ಇಲ್ವೋ ನಂಗೆ ಗೊತ್ತಿಲ್ಲ, ನಾನು ಅವಳ ಹತ್ರ ಇನ್ನೂ ಈ ವಿಷಯವನ್ನು ಪ್ರಸ್ತಾಪಿಸಲಿಲ್ಲ ಎಂದ. ನಾನು ಅವಳ ಜೊತೆ ಮಾತಾಡ್ಲಾ? ಬೇಡಮ್ಮ, ನಿಂಗವಳ ಬಗ್ಗೆ ಚೆನ್ನಾಗಿ ಗೊತ್ತು ತಾನೆ. ನಾನು ಅವಳ ಬಳಿ ನನ್ನ ಪ್ರೀತಿಯನ್ನು ಹೇಳ್ಕೊಳ್ದೆ ನಿನ್ನನ್ನು ಕಳಿಸಿದರೆ ಪ್ರೀತಿಸುವ ಹುಡುಗಿಯ ಮುಖ ನೋಡಿ ಪ್ರೀತಿ ಹೇಳಲಾಗದ ಹೇಳಿ ಅಂದ್ಕೊಳ್ತಾಳೆ ನನ್ನನ್ನು. ಅದಕ್ಕೆ ನಾನೇ ಅವಳ ಹತ್ರ ನನ್ನ ಮನಸ್ಸಲ್ಲಿರೋದನ್ನು ಹೇಳ್ತೇನೆ. ಅಲ್ಲಿ ತನಕ ನೀನೇನು ಹೇಳಬೇಡ ಪ್ಲೀಸ್ ಎಂದು ಗೋಗರೆದ. ಸರಿ ಕಣು, ನಾನೇನು ಮಾತಾಡಲ್ಲ ಆಯ್ತಾ ಎಂದರು. ಹಿಂದಿನ ಘಟನೆಯನ್ನು ನೆನೆದವರ ಮುಖದಲ್ಲಿ ನಗು ಅರಳಿತು. ಪ್ರೇಕ್ಷಾ ಅಂದರೆ ಅವರಿಗೂ ಇಷ್ಟವೇ.
ಅವಳು ತಮ್ಮ ಸೊಸೆಯಾಗಿ ತಮ್ಮ ಮನೆ ಸೇರುವ ದಿನಕ್ಕಾಗಿಯೇ ಅವರು ಕಾತುರದಿಂದ ಕಾಯುತ್ತಿದ್ದಾರೆ. ಬಾಲ್ಕನಿಯಲ್ಲಿ ನಿಂತು ಗಿಡಕ್ಕೆ ನೀರು ಹಾಕುತ್ತಿದ್ದವ ಪದೇ ಪದೇ ಪ್ರೇಕ್ಷಾಳ ಮನೆಯ ಬಾಲ್ಕನಿಯ ಕಡೆಗೆ ನೋಡುತ್ತಾ, ಎಲ್ಲಿ ಹೋದ್ಲು ಇವಳು, ಈ ಹೊತ್ತಿಗಾಗಲೇ ಬರಬೇಕಿತ್ತಲ್ವಾ ಎಂದು ಮೆಲುದನಿಯಲ್ಲಿ ನುಡಿದು ತಿರುಗಿದಾಗ ಅವನ ಮುಂದೆ ಕೈ ಕಟ್ಟಿ ನಿಂತಿದ್ದಳು ಪ್ರೇಕ್ಷಾ. ಪೆಚ್ಚಾಗಿ ನಕ್ಕವ ಪ್ರೇಕ್ಷಾ ಅದು ಎಂದಾಗ, ಯಾಕೋ ಕದ್ದು ಮುಚ್ಚಿ ನಮ್ಮ ಬಾಲ್ಕನಿ ಕಡೆಗೆ ನೋಡ್ತೀಯಾ ಎಂದು ನುಡಿದವಳು ಉರಿಗಣ್ಣಿನಿಂದ ನೋಡಿದಳು. ಆಗ ಬೇಕರಿಗೆ ಬಂದವನು ಸ್ವೀಟ್ ತಗೊಂಡು ಹೋಗೋದು ಬಿಟ್ಟು ನನ್ನ ಹತ್ರನೇ ನಾನೇ ನಿನ್ನ ಹುಡುಗಿ ಅಂತ ಇಂಡೈರೆಕ್ಟಾಗಿ ಹೇಳ್ತೀಯಾ, ಎಷ್ಟೋ ಧೈರ್ಯ ನಿಂಗೆ ಎಂದು ಜೋರು ಮಾಡಿದಳು. ಪ್ರೇಕ್ಷಾ ಪ್ಲೀಸ್ ಕಾಮ್ ಡೌನ್, ಐ ಲವ್ ಯು ಎಂದು ಹೇಳಿಯೇ ಬಿಟ್ಟ. ಅನಿರೀಕ್ಷಿತವಾಗಿ ಪ್ರೀತಿಯನ್ನು ತಿಳಿಸಿದವನ ಪರಿಗೆ ದಂಗಾದವಳು ಕಣ್ಣು ಬಾಯಿ ಬಿಟ್ಟುಕೊಂಡು ಅವನನ್ನೇ ನೋಡಿದಳು. ಅವಳ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದವನು, ನೋಡು ಪ್ರೇಕ್ಷಾ, ನನಗೆ ಮೂವೀಸಲ್ಲಿ ಪ್ರಪೋಸ್ ಮಾಡೋ ಥರ ಪ್ರಪೋಸ್ ಮಾಡೋಕ್ಕೆಲ್ಲ ಬರಲ್ಲ. ನೇರವಾಗಿ ನನ್ನ ಮನಸ್ಸಿನ ಮಾತನ್ನು ಹೇಳಿಬಿಟ್ಟೆ. ನಾನು ತುಂಬ ವರ್ಷದಿಂದ ನಿನ್ನ ಪ್ರೀತಿಸ್ತಿದ್ದೇನೆ ಪ್ರೇಕ್ಷಾ. ನಿನ್ನ ಹತ್ರ ಹೇಳಬೇಕು ಅಂತ ಅಂದುಕೊಂಡಾಗಲೆಲ್ಲ ಯಾಕೋ ಧೈರ್ಯ ಬರ್ತಿರಲಿಲ್ಲ. ನಾನು ನನ್ನ ಲೈಫಲ್ಲಿ ಸೆಟಲ್ ಆದಮೇಲೆ ಹೇಳೋಣ ಅಂತ ಅಂದ್ಕೊಂಡೆ. ಈಗ ಲೈಫಲ್ಲಿ ಸೆಟ್ಲಾಗಿದ್ದೇನೆ. ಆದರೆ ನೀನು ಮುಂದೆ ಬಂದಾಗ ಹೇಳಬೇಕು ಅಂದ್ಕೊಂಡಿದ್ದೆಲ್ಲ ಮರೆತು ಹೋಗ್ತಿತ್ತು. ಪ್ರೀತಿ ಹೇಳ್ಕೊಳ್ಳೋಕೆ ಎಷ್ಟು ಕಷ್ಟ ಅಂತ ಈಗಲೇ ಗೊತ್ತಾಗಿದ್ದು ನನಗೆ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನಂಗೆ ಗೊತ್ತಿಲ್ಲ. ನನ್ನ ಮನಸ್ಸಲ್ಲಿರೋದನ್ನು ನಿಂಗೆ ಹೇಳಿದ್ದೇನೆ. ನಮ್ಮನೆಯಲ್ಲೂ ಮದುವೆಗೆ ಒಪ್ಪಿಗೆ ನೀಡಿದ್ದಾರೆ. ಈಗ ನೀನು ಹ್ಞೂ ಅಂದರೆ ನಮ್ಮ ಅಪ್ಪ ಅಮ್ಮನನ್ನು ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡೋಕ್ಕೆ ಕಳಿಸ್ತೇನೆ, ಏನಂತೀಯಾ ಎಂದವನ ಮಾತನ್ನು ಆಲಿಸುತ್ತಾ ಅವನಿಗೆ ಬೈಯಬೇಕು ಎಂದುಕೊಂಡು ಬಂದವಳು ಬಂದ ವಿಷಯವನ್ನೇ ಮರೆತು ಗರಬಡಿದವಳಂತೆ ನಿಂತಳು. ಪ್ರೇಕ್ಷಾ ಎಂದವನು ಎಚ್ಚರಿಸಿದಾಗ ಇಷ್ಟು ದಿನ ಅವನ ಮುಖ ನೋಡಲು ಇಲ್ಲದ ಭಯ ಈಗ ಆವರಿಸಿತು. ನಂಗೆ ಯೋಚನೆ ಮಾಡೋಕ್ಕೆ ಸ್ವಲ್ಪ ಸಮಯ ಬೇಕು ಎಂದವಳು ಅವನ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಂಡಳು. ಸರಿಯಾಗಿ ಯೋಚನೆ ಮಾಡಿ ಒಂದು ತೀರ್ಮಾನ ತಗೋ, ಆದರೆ ನಿನ್ನ ರೆಸ್ಪಾನ್ಸ್ ಪಾಸಿಟಿವ್ ಆಗಿರಲಿ ಅಂತ ಬಯಸ್ತೇನೆ ಎಂದ. ಅಷ್ಟರಲ್ಲಿ ಕಾಫಿ ಸಮೇತ ಹಾಜರಾದ ಕವಿತಾರವರು, ಪ್ರೇಕ್ಷಾ ಕಾಫಿ ತಗೋಮ್ಮ ಎಂದರು. ಅವಳಿಗೆ ಕಾಫಿ ಕುಡಿಯುವ ಮನಸ್ಸಿಲ್ಲದಿದ್ದರೂ ಅವರಿಗೆ ಬೇಸರವಾಗಬಾರದೆಂದು ಕಾಫಿ ಕುಡಿದಳು. ಏನಾದರೂ ಇಂಪಾರ್ಟೆಂಟ್ ವಿಷಯ ಇತ್ತಾ ಪ್ರೇಕ್ಷಾ ಎಂದು ಏನೋ ಗೊತ್ತಿಲ್ಲದವರಂತೆ ಕೇಳಿದವರಿಗೆ ಏನು ಹೇಳಬೇಕೆಂದು ಅರಿಯದೆ ನಿಂತಾಗ, ಅದು ಅಮ್ಮ, ಪ್ರೇಕ್ಷಾ ಮೊಬೈಲ್ ಸರಿ ಇರಲಿಲ್ಲ, ಅದಕ್ಕೆ ನನ್ನ ಹತ್ರ ತಗೊಂಡು ಬಂದ್ಲು, ಈಗ ಸರಿಯಾಯಿತು ಎಂದು ಸುಳ್ಳಾಡಿದ. ಬಾರದ ನಗು ನಗುತ್ತಾ, ಸದ್ಯ ಬಚಾವಾದೆ ಎಂದುಕೊಂಡವಳು, ಹೌದು ಆಂಟಿ ನಾನು ಬರ್ತೇನೆ ಎಂದವಳು ಪ್ರವೀಣ್ ಕಡೆಗೆ ತಿರುಗಿ ಥ್ಯಾಂಕ್ಸ್ ಎಂದವಳು ಸರಸರನೆ ಅಲ್ಲಿಂದ ಹೊರಟಳು. ಮುಂದುವರಿಯುವುದು.